ಕಾಂಗ್ರೆಸ್ ಶಾಸಕರಿಗೆ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಗುಡ್ ನ್ಯೂಸ್. 2.5 ವರ್ಷಗಳಿಂದ ಕಾಯ್ತಾ ಇದ್ರಲ್ಲ ಅಂಥವರಿಗೆ ಅದು ಶುಭ ಸುದ್ದಿ. ಶುಭವಾದಂಥ ಸುದ್ದಿಯನ್ನು ಕಾಂಗ್ರೆಸ್ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ನಿರ್ದೇಶಕರ ಪಟ್ಟಿ ಫೈನಲ್ ಆಗಿದೆ. 23 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಪಟ್ಟಿ ಅಂತಿಮವಾಗಿದೆ. ನಿನ್ನೆ ಸಿಎಂ, ಡಿಸಿಎಂ ಹಾಗೂ ಸುರ್ಜೇವಾಲಾ ಸಭೆಯಲ್ಲಿ ಫೈನಲ್ ಮಾಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ನಿರ್ದೇಶಕರ ಆಯ್ಕೆ ಈಗ ಫೈನಲ್ ಆಗಿದೆ. 3-4 ದಿನಗಳಲ್ಲೇ ನಿಗಮ ಮಂಡಳಿಗಳಿಗೆ ಆಯ್ಕೆಯಾಗುತ್ತೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಿ ಅಷ್ಟೇ ಬಾಕಿ ಇದೆ. ಮುಂದಿನ ವಾರದೊಳಗೆ ಅಧ್ಯಕ್ಷರು ನಿರ್ದೇಶಕರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಅಧ್ಯಕ್ಷ ಸ್ಥಾನ ಶಾಸಕರು, MLC ಆಕಾಂಕ್ಷಿಗಳಿಗೆ ಮೀಸಲು, ನಿರ್ದೇಶಕರ ಸ್ಥಾನ ಪ್ರಮುಖ ಕಾರ್ಯಕರ್ತರಿಗೆ ಮೀಸಲಂತೆ. ಸೊ ಹೀಗಾಗಿ ಕೆಲವಷ್ಟು ಕೇಡರ್ ವೈಸ್ ಮಾಡ್ತಾ ಹೋಗಿದ್ದಾರೆ. ನಿಗಮ ಮಂಡಳಿಗಳ ಅಧ್ಯಕ್ಷರು, ಸದಸ್ಯರ ಆಯ್ಕೆ ಇನ್ನೇನು ಕನಸು ನನಸಾಗುವಂಥ ಸಂದರ್ಭ ಇದು. ಯಾಕೆಂದರೆ ಅನೇಕ ದಿನಗಳಿಂದಲೂ ಕೂಡ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ನಾವು ಚುನಾವಣೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ, ಕಾರ್ಯಕರ್ತರಾಗಿ ದುಡಿದಿದ್ದೇವೆ, ಅಧಿಕಾರಕ್ಕೆ ಬಂದಿದ್ದೇವೆ, ಅಧಿಕಾರ ನಮಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ರಲ್ಲ ಅಂಥವರಿಗೆ ಈಗ ಗುಡ್ ನ್ಯೂಸ್. ACC ಅಧ್ಯಕ್ಷರ ಸಹಿ ಆದ ಬಳಿಕ ಬಹುತೇಕ ಎಲ್ಲವೂ ಕೂಡ ಫೈನಲ್ ಆಗುತ್ತೆ.